SP sir, ಆ ಕಡೆ ಹೋಗಿ ಸರ್. ಹೆಜ್ಜೆ ನಮ್ಮ. This video is sponsored by Max Multi-Speciality Hospital, 24/7 emergency trauma and critical care center with advanced services located at Hagarga Circle, Ring Road, Gulbarga. ಕಲಬುರಗಿ ಪೊಲೀಸ್ ಆಯುಕ್ತರ ವಲಯದಲ್ಲಿ ನಾವು ಇಟ್ಟಿದ್ದೇವೆ. ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ನಮ್ಮ ಕಲಬುರಗಿನಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ನಾವು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಏನಪ್ಪ ಅಂದರೆ ಯಾವುದೇ ರೀತಿಯಾದಂಥ ಟ್ರಾಫಿಕ್ ವೈಲೇಷನ್ಸ್ ಏನಾಗ್ತಾ ಇದೆ ಅದನ್ನು ನಾವು ನಿಯಂತ್ರಣ ತರಲಿಕ್ಕೆ ಒಂದು ಸರಳ ಹಾಗೂ ಸಬಲ ರೀತಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಈ ITMS ಇ ಚಲಾನ್ ಇದರಿಂದ ನಗರದಲ್ಲಿ ಎಲ್ಲೇ ಟ್ರಾಫಿಕ್ ವೈಲೇಷನ್ ಇರ್ಬೋದು, ಅದು ರಾಂಗ್ ಸೈಡ್ ಪಾರ್ಕಿಂಗ್ ಇರ್ಬೋದು, ಓವರ್ ಸ್ಪೀಡಿಂಗ್ ಇರ್ಬೋದು, ಈಗ ಬೈಕ್ ಮೇಲೆ ಟ್ರಿಪಲ್ ರೈಡಿಂಗ್ ಇರ್ಬೋದು, ಅಥವಾ ಇಲ್ಲಿಗಲ್ ಪಾರ್ಕಿಂಗ್ ಇರ್ಬೋದು, ಇವೆಲ್ಲ ಏನು ಟ್ರಾಫಿಕ್ ವೈಲೇಷನ್ಸ್ ಇರುತ್ತೆ ಇದನ್ನು ಕೂಡಲೇ ನಮ್ಮ ಸಿಬ್ಬಂದಿಗಳು ಅಲ್ಲಿ ಹೋಗಿ ನಿಯಂತ್ರಣ ಮಾಡಲಿಕ್ಕಾಗಿಲ್ಲ ಅಂದ್ರೂ ಆ ಫೋಟೋವನ್ನು ತಗೊಂಡು ಅಥವಾ ಯಾರಾದರೂ ನಾಗರಿಕರನ್ನು ಕಳಿಸಿದ್ರು ಆ ಫೋಟೋದ ಮುಖಾಂತರ ಆ ನೇಚರ್ ಆಫ್ ವೈಲೇಷನ್ ಏನಿದೆ ಮತ್ತು ಆ ವಾಹನ ಚಾಲಕರ ಮಾಲೀಕರ ಮೇಲೆ ಇಮಿಡಿಯೇಟಾಗಿ ಅವ್ರ ಮೇಲೆ ಕೇಸ್ ಮಾಡುವಂಥ ಒಂದು ಸಿಸ್ಟಮನ್ನು ಜಾರಿಗೆ ತರ್ತಾ ಇದ್ದೀವಿ. ಇದು ಭಾಳಷ್ಟು ಕಡೆ ಬರೀ ಇದು ಬೆಂಗಳೂರಿಗೆ ಮತ್ತು ಬೇರೆ ಕಾರ್ಪೊರೇಷನಿಗೆ ಸೀಮಿತ ಇತ್ತು. ನನ್ನ ಪ್ರಕಾರ 2-3 ಕಾರ್ಪೊರೇಷನ್ಸ್ ಬಿಟ್ಟರೆ ಬೇರೆ ಕಡೆ ಇಲ್ಲ ಅನಿಸುತ್ತೆ. ಸೊ ನಮ್ಮ ಕಲಬುರಗಿನಲ್ಲಿ ಇವತ್ತು ನಾವೇನು ಈ ವೈಲೇಷನ್ಸನ್ನು ನಾವು ನಿಯಂತ್ರಣ ಮಾಡಬೇಕಂತ ಇದ್ದೀವಿ. ಇದು ಒಂದು ದೊಡ್ಡ ಹೆಜ್ಜೆ ಅಂತ ಭಾವಿಸ್ತಾ ಇದ್ದೀನಿ. ಆಮೇಲೆ ಇದು ಏನಿದೆ ಈ ವ್ಯವಸ್ಥೆಯನ್ನು ಉಪಯೋಗ ಮಾಡೋದು ಭಾಳ ಸರಳ, ಬರೀ ಪೊಲೀಸರೇ ಮಾಡಬೇಕು ಅಂತಿಲ್ಲ. ಈಗ ಎಷ್ಟೊಂದು ಸರಿ ನೋಡಿರ್ತೀವಿ, ನಮ್ಮ ಮನೆ ಮುಂದೆನೇ ಬಂದು ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನೀವು ಏನೂ ಮಾಡಲಿಕ್ಕಾಗಲ್ಲ. ಒಂದೊಂದು ಸರಿ ನೀವೇ ನಮ್ಮ ನಾಗರಿಕರೇ ಅದು ಫೋಟೋ ತೆಗೆದು ಕಳಿಸಿದ್ರೆ ವಿತ್ ದ ನಂಬರ್ ಪ್ಲೇಟ್, ವಾಟ್ಸಪ್ ನಂಬರ್ ಇದೆ ಒಂದು 9480805500 9480805500. ಸೊ ಸಿಟಿಸನ್ಸ್ ಪಾರ್ಟಿಸಿಪೇಷನ್ ಕೂಡ ಇದರಲ್ಲಿ ಆಗ್ಬೋದು. ಸೊ ನೀವು ಅದು ವೈಲೇಷನ್ ಅದು ನೀವು ಫೋಟೋ ತೆಗೆದು ಕಳಿಸಿದ ತಕ್ಷಣ ವಾಹನದ ಮಾಲೀಕರು ಯಾರು ಮತ್ತು ಎಲ್ಲಿಂದ ಇದೆ ಅಂತ, ಇದು ITMS ಏನು ವೆಬ್ ಅಪ್ಲಿಕೇಶನ್ ಇದೆ, ಇದು ಆಲ್ ಇಂಡಿಯಾ ಡೇಟಾಬೇಸಿಗೂ ಕೂಡ ಕನೆಕ್ಟ್ ಆಗಿದೆ. ಸೊ ಅದು ಬೀದರ್ ಗಾಡಿ ಇರ್ಬೋದು, ಬಿಹಾರ್ ಗಾಡಿ ಇರ್ಬೋದು, ಇಮಿಡಿಯೇಟಾಗಿ ನಮಗೆ ಓನರ್ ಯಾರು, ಅವ್ರ ಅಡ್ರೆಸ್ ಏನು, ಮೊಬೈಲ್ ನಂಬರ್ ಏನು ಎಲ್ಲ ಗೊತ್ತಾಗುತ್ತೆ. ಅಲ್ಲಿಂದಲ್ಲೇ ನಾವು ಚಲಾನನ್ನು ನಾವು ಸೃಷ್ಟಿ ಮಾಡಿ ಅವ್ರ ಮೊಬೈಲಿಗೆ ಕಳಿಸ್ತೀವಿ. ಒಂದು ವೇಳೆ ಅವ್ರ ಮೊಬೈಲ್ ನಂಬರ್ ಇರಲಿಲ್ಲ ಅಂದರೆ ಇನ್ಲ್ಯಾಂಡ್ ಲೆಟರ್ ಅಂತ ಏನು ನಾವು ನೋಟಿಸ್ ಇದೆ ಅದ್ರದ್ದು ಪ್ರಿಂಟ್ ಕಾಪಿ ಅವರ ಮನೆಗೆ ತಲುಪಿಸ್ತೀವಿ. ಸೊ ಇದರಿಂದ ಏನಾಗುತ್ತೆ, ಸ್ವಲ್ಪ ನೇರವಾಗಿ ಮಾಲೀಕರಿಗೂ ಗೊತ್ತಾಗುತ್ತೆ ಎಂಥ ವೈಲೇಷನ್ ಮಾಡ್ತಾರೆ, ಡ್ರೈವರ್ ಮಾಡ್ತಾಯಿದ್ದಾರಾ, ಬೇರೆ ಸಂಬಂಧಿಕರು ಮಾಡ್ತಾಯಿದ್ದಾರಾ, ಅವರೇ ಮಾಡ್ತಾಯಿದ್ದಾರಾ. ಸೊ ಇಮಿಡಿಯೇಟಾಗಿ ಚಲಾನ್ ರೇಸ್ ಆದಾಗ ದೇ ಆರ್ ಅವೇರ್ ಆಫ್ ದ ಒಫೆನ್ಸ್. ಒಂದನೇದು. ಎರಡನೇದು ಏನಿದೆ ಅಂದರೆ ಸಂಪೂರ್ಣವಾದಂಥ ಪಾರದರ್ಶಕತೆ ಇರುತ್ತೆ. ಭಾಳಷ್ಟು ಸಂದರ್ಭದಲ್ಲಿ ನಾವು ನೋಡ್ತೀವಿ, ನಮ್ಮ ಸಿಬ್ಬಂದಿಗಳು ಕೂಡ ನಾವು ಫೋನ್ ಮಾಡ್ತಾರೆ ನಂಗೆ ಕೆಲವು ಸರಿ ಸಾರ್ವಜನಿಕರು, ಸರ್ ಹಿಂಗೆ ಹೋಗ್ತಾ ಇದೆ, ಸುಮ್ಮನೆ ಹಿಡಿದ್ಬಿಟ್ಟಿದ್ದಾರೆ ಸರ್ ಅಂತ. ನಾವು ಸಿಬ್ಬಂದಿಗಳಿಗೆ ಮಾತಾಡಿದಾಗ ಇಲ್ಲ ಸರ್ ಟ್ರಿಪಲ್ ಹೋಗ್ತಾಯಿದ್ರು, ರಾಂಗ್ ಸೈಡ್ ಬರ್ತಾ ಇದ್ದ ಅಂತ ಅದು ಒಂದು ಕಂಪ್ಲೇಂಟ್ ಇರ್ತದೆ ನಮ್ಗೆ ಯಾವಾಗಲೂ. ಸೊ ಅವೆಲ್ಲನೂ ಪಾರದರ್ಶಕತೆ ಒಂದು ಸ್ವಲ್ಪ ಬರುತ್ತೆ ಮತ್ತು ಅಂಥವೆಲ್ಲ ತಪ್ಪುತ್ತೆ. ಮತ್ತು ಟ್ರಾಫಿಕ್ ರೂಲ್ ಎನ್ಫೋರ್ಸ್ಮೆಂಟ್ ಆಗುತ್ತೆ ಇದರಿಂದ, ಮತ್ತು ಆಟೋಮೇಷನ್ ಆಫ್ ಫೈನ್ ಕಲೆಕ್ಷನ್ ಆಗಿರೋದ್ರಿಂದ ಸ್ವಲ್ಪ ಭ್ರಷ್ಟಾಚಾರನೂ ಕಮ್ಮಿ ಆಗುತ್ತೆ.
ಆಟೋಮೇಷನ್ ಆಫ್ ಫೈನ್ ಅಂದರೆ ಈಗ ನಿಮಗೆ ಚಲಾನ್ ಬಂದ ತಕ್ಷಣ ಅದಕ್ಕೆ ನಿಮಗೆ ಒಂದು ಲಿಂಕು ಕೂಡ ಬರುತ್ತೆ. ಆ ಲಿಂಕನ್ನು ಒತ್ಬಿಟ್ಟು ನೀವು ಆನ್ಲೈನ್ ಪೇಮೆಂಟ್ ಕೂಡ ಮಾಡ್ಬೋದು. ಅಥವಾ ಆನ್ ದ ಸ್ಪಾಟ್ ನಿಮಗೆ ಅದು ಫೈನ್ ಹಾಕಿದರೆ ಪಾಯಿಂಟ್ ಆಫ್ ಸೇಲ್ಸ್ ಮಿಷಿನ್ ಅಂತ ಏನಿದೆ, ಪಾಸ್ ಮಿಷಿನ್ಸ್ ಅಂತ ಏನು ನಾವು ಹೇಳ್ತೀವಿ, ಅದರಲ್ಲಿ ಕೂಡ ನೀವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು ಅಥವಾ ನಿಮ್ಮ ಬೇರೆ ಯಾವುದಾದ್ರೂ ಪೇಟಿಎಮ್ಮು ಅದ್ರ ಮುಖಾಂತರ ಕೂಡ ನೀವು ಇಮಿಡಿಯೇಟಾಗಿ ಫೈನ್ ಕಟ್ಬೋದು. ಸೊ ಪೇಮೆಂಟ್ ಪ್ರೊಸೆಸಿಂಗ್ ವಿಲ್ ಬಿ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್. ಪೇಮೆಂಟ್ ಪ್ರೊಸೆಸ್ ವಿಲ್ ಬಿ ಕಂಪ್ಲೀಟ್ಲಿ ಅಪ್ಡೇಟೆಡ್. ಈವನ್ ಇಲ್ಲಿ ಒಂದೊಂದು ಸರಿ ಏನಾಗುತ್ತೆ, ₹1000 ಕಲೆಕ್ಟ್ ಮಾಡಿದಾರೆ ಅಂತ ಹೇಳ್ತಾರೆ, ಅದು ಎಷ್ಟು ಬರುತ್ತೋ ಎಷ್ಟು ಹೋಗುತ್ತೋ ಗೊತ್ತಾಗೋದಿಲ್ಲ. ಸೊ ಆದ್ದರಿಂದ ಇದು ಟ್ರಾನ್ಸ್ಪರೆನ್ಸಿ ಕೂಡ ಆಗುತ್ತೆ. ಮತ್ತು ಟ್ರಾಫಿಕ್ ಮಾನಿಟರಿಂಗು, ಇದನ್ನು ನಾವು ಈ ಇಂಟೆಲಿಜೆಂಟ್ ಟ್ರಾಫಿಕ್ ಮಾನಿಟರಿಂಗ್ ಸಿಸ್ಟಮ್ ಜೊತೆ ನಾವು ಜೋಡಣೆ ಮಾಡ್ತಿರೋದ್ರಿಂದ ಈ ಟ್ರಾಫಿಕ್ ವೈಲೇಷನ್ಸ್ ಝೋನ್ಗಳು ಎಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತ ಗೊತ್ತಾದರೆ ಅಲ್ಲಿ ನಾವು ನಿಯಂತ್ರಣ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ಕೂಡ ಆ ಒಂದು ನಿಟ್ಟಿನಲ್ಲಿ ಒಂದು ನೀಲಿ ನಕ್ಷೆ ಕೂಡ ಹಾಕಲಿಕ್ಕೆ ನಮಗೆ ಬರುತ್ತೆ. ಸೊ ಇದೆಲ್ಲ ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ, ಬಿಕಾಸ್ ವಿ ಹ್ಯಾವ್ ಪುಟ್ ಕ್ಲೋಸ್ ಟು ಅರೌಂಡ್ 113 CCTV ಕ್ಯಾಮ್ರಾಸ್ ಅಕ್ರಾಸ್ ದ ಸಿಟಿ. 113 CCTV ಕ್ಯಾಮ್ರಾಗಳನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ. ಸೊ ಇವೆಲ್ಲ ಟ್ರಾಫಿಕ್ ಮಾನಿಟರಿಂಗ್ ಮಾಡ್ತಾ ಇರೋದ್ರಿಂದ ಮುಂಬರುವ ದಿನಗಳಲ್ಲಿ ನಾವು ನಮ್ಮ ಟ್ರಾಫಿಕ್ ನಿಯಂತ್ರಣ ಮಾಡೋದು ಹೇಗೆ, ಬೆಟರ್ ಮೊಬಿಲಿಟಿ ಹೇಗೆ ಮಾಡ್ಬೋದು ಅಂತ ಕೂಡ ಒಂದು ಸ್ಟಡಿ ನಡೆಸ್ತಾ ಇದ್ದೀವಿ. ಈಗಾಗಲೇ ಒಂದು ಪ್ರತಿಷ್ಠಿತವಾದಂಥ ಸಂಸ್ಥೆ ನಮ್ಮ ಕಲಬುರಗಿಯ ದಟ್ಟಣೆಯನ್ನು ನಾವು ಹೇಗೆ ಕಮ್ಮಿ ಮಾಡ್ಬೋದು ಅಂದ್ಬಿಟ್ಟು ಒಂದು ರಿಪೋರ್ಟನ್ನು ತಯಾರು ಮಾಡ್ತಾ ಇದ್ದಾರೆ. ಸೊ ಅದು ರಿಪೋರ್ಟ್ ತಯಾರಾದ ತಕ್ಷಣ ನಾವೆಲ್ಲರೂ ಸೇರಿ, ನಮ್ಮ ಅಲ್ಲಂ ಪ್ರಭು ಪಾಟೀಲ್ ಅವರು, ಕನೀಶ್ ಫಾತಿಮಾ ಮೇಡಮ್ ಅವರು ಮತ್ತು ಕಮಿಷನರ್ ಅವರೆಲ್ಲ ಸೇರಿ ಹೇಗೆ ಅದು ದಟ್ಟಣೆ ಕಮ್ಮಿ ಮಾಡ್ಬೋದು, ಹೇಗೆ ಬೆಟರ್ ಮೊಬಿಲಿಟಿ ಫಾರ್ ಬೋತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಪಬ್ಲಿಕ್ ಮಾಡ್ಬೋದು, ಅದು ಕೂಡ ನಾವು ಯೋಚನೆ ಮಾಡ್ತಾಯಿದ್ದೀವಿ. ಅದಕ್ಕಾಗಲೇ ನಾವು 5 crores ನಾವು ಮೀಸಲಿಟ್ಟಿದ್ದೀವಿ. ಅದರಲ್ಲಿ ಆಗಲೇ 2.5 crores ನಾವು ಈ ಆರ್ಥಿಕ ವರ್ಷದಲ್ಲಿ ನಾವು ನೀಡಿದ್ದೇವೆ. ಸೊ ಒಟ್ಟಾರೆ ನಮ್ಮ ಕಲಬುರಗಿಯ ಟ್ರಾಫಿಕ್ ದಟ್ಟಣೆ ಕಮ್ಮಿ ಮಾಡೋದ್ರಲ್ಲಿ ಮತ್ತು ಯಾವ ರೀತಿ ನಾಗರಿಕರಿಗೆ ಅನುಕೂಲ ಆಗಬೇಕು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಬೇರೆ ನಗರದಲ್ಲಿ ಏನು ದಕ್ಷಿಣ ಕರ್ನಾಟಕದಲ್ಲಿರುವಂಥ ನಗರಗಳಲ್ಲಿ ಏನೇನು ತಪ್ಪುಗಳಾಗಿವೆ ಅದು ಮತ್ತೆ ನಾವು ಮಾಡಬಾರ್ದು ಅಂದ್ಬಿಟ್ಟು ಒಂದು ಪ್ಲ್ಯಾನನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ಇದನ್ನು ನಾವು ಮುಂದಿನ ವರ್ಷದ ಒಳಗಡೆ ಇದೆಲ್ಲನೂ ಜಾರಿಗೆ ನಾವು ತರ್ತೀವಿ. ಪ್ರಾಯೋಗಿಕವಾಗಿ ನಾವು ಈ ITMS ಚಲಾನು ಕಳೆದ ಒಂದು ವಾರದಿಂದ ಟೆಸ್ಟಿಂಗ್ ಮಾಡ್ತಾ ಇದ್ದೀವಿ. ಒಂದು ವಾರದಲ್ಲಿ ಸುಮಾರು 483 ಕೇಸಸ್ ಆಗಿಬಿಟ್ಟಿದೆ ಆಗಲೇ, ಓನ್ಲಿ ಇನ್ 1 week, 7 ದಿನದಲ್ಲಿ. ಅದನ್ನು ಬರೀ ಬೆಳಿಗ್ಗೆ ಹೊತ್ತು ಮಾನಿಟರ್ ಮಾಡ್ತಾ ಇದ್ದಾಗ. ಸೊ ಇದನ್ನು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ನನ್ನ ಮನವಿ ಏನಂದರೆ, ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಪ್ರಚಾರ ಕೊಟ್ಟರೆ ನಾಗರಿಕರಿಂದನೂ ಟ್ರಾಫಿಕ್ ವೈಲೇಷನ್ ಕಮ್ಮಿ ಆಗುತ್ತೆ. ಅವರ ಏನು ಆಡಳಿತದಲ್ಲಿ ಅವರ ಸಹಭಾಗಿತ್ವದಿಂದ ನಮಗೂ ಅನುಕೂಲ ಆಗುತ್ತೆ. ಯಾಕಂದರೆ ಇಟ್ ಹ್ಯಾಸ್ ಟು ಬಿ ಅ ಸಿಟಿಸನ್ ಗೌರ್ಮೆಂಟ್ ಪಾರ್ಟ್ನರ್ಶಿಪ್ ಇದರಲ್ಲಿ. ಸೊ ಎಲ್ಲೆಲ್ಲಿ ಒಫೆನ್ಸ್ ಆಗ್ತಾಯಿದ್ವಿ ಅವರು ಕೂಡ ಅಪ್ಲೋಡ್ ಮಾಡಿದ್ರೆ ಸ್ಟೇಷನ್ ಬರೋದು ಹೋಗೋದು ಎಲ್ಲನೂ ಕೂಡ ತಪ್ಪುತ್ತೆ ಅಂತ ಈ ಒಂದು ಯೋಜನೆಯನ್ನು ನಾವು ತಂದಿದ್ದೇವೆ. ಇದಕ್ಕೆ ತಮ್ಮದೆಲ್ಲ ಸಂಪೂರ್ಣವಾದಂಥ ಸಹಕಾರ ಇರಲಿ ಅಂತ ಕೇಳ್ಕೊತಾ ಇರೋದಿಲ್ಲ. ಮತ್ತು ಎರಡನೇ ವಿಚಾರ, ಎನಿಥಿಂಗ್ ಯು ವಾಂಟ್ ಟು ಆ್ಯಡ್? ಎರಡನೇ ವಿಚಾರ, ತಮಗೆ ನೆನಪಿದ್ರೆ ಒಂದು ವರ್ಷದ ಹಿಂದೆ ನಾವು ಡ್ರಗ್ಸನ್ನು ನಿಯಂತ್ರಣ ಮಾಡಬೇಕು ಅಂತ ನಾವು ಒಂದು ಮೀಟಿಂಗನ್ನು ನಾವು SP ಆಫೀಸ್ನಲ್ಲಿ ಮತ್ತು ನಮ್ಮ DC ಆಫೀಸ್ನಲ್ಲಿ ನಾವು ಮಾಡಿದ್ವಿ. ಈ ನಮ್ಮ ಜಿಲ್ಲೆಯಲ್ಲಿ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ, ಮೆಡಿಕಲ್ ಡ್ರಗ್ಸ್ ಹಾವಳಿ ಜಾಸ್ತಿ ಆಗ್ತಾ ಇದೆ. ಫಾರ್ಮಸಿಗಳಲ್ಲಿ ಅಕ್ರಾಸ್ ದ ಕೌಂಟರು ಭಾಳಷ್ಟು ಟ್ಯಾಬ್ಲೆಟು, ಸಿರಪ್ಗಳು ಹಾಗೆ ಕೊಡ್ತಾಯಿದ್ರು ವಿತೌಟ್ ಪ್ರಿಸ್ಕ್ರಿಪ್ಷನ್ ಅಂತ ಕೂಡ ಚರ್ಚೆ ಆಗಿತ್ತು. ಅದಾದಮೇಲೆ ನಾವು ಫಾರ್ಮಸಿಸ್ಟ್ ಅವರಿಗೆಲ್ಲ ಕರೆಸಿ ನಾನೇ ಖುದ್ದಾಗಿ ವಾರ್ನಿಂಗ್ ಮಾಡಿದ್ಮೇಲೆ ಅದೆಲ್ಲ ಕಮ್ಮಿ ಆಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಹೊರಗಿಂದ ಬೇರೆ ಸ್ಟೇಟ್ಗಳಿಂದನೂ ಕೂಡ ಕೊರಿಯರ್ ಮುಖಾಂತರ ತರಿಸುವ ಒಂದು ಹೊಸ ಪ್ರವೃತ್ತಿಯನ್ನು ಬೆಳೆಸ್ತಾ ಇದ್ದಾರೆ. ಅದ್ರ ಮೇಲೂ ನಾವು ನಿಗಾ ಇಡ್ತಾ ಇದ್ದೀವಿ. ಮೊನ್ನೆ ಹಿಡಿದಂಥ ಒಂದು ಕನ್ಸೈನ್ಮೆಂಟು ಬಿಹಾರಿಂದ ಬಂದಿತ್ತು, ಮಧ್ಯಪ್ರದೇಶದಿಂದ ಬಂದಿತ್ತು ಅಂತ ಕೂಡ ನಮಗೆ ಮಾಹಿತಿ ಇದೆ. ಸೊ 3 ಕನ್ಸೈನ್ಮೆಂಟ್ಸ್. ಸೊ ಒಟ್ಟಾರೆ ನಾವು ಬಂದ ಮೇಲೆ ಇದನ್ನು ನಿಯಂತ್ರಣ ಮಾಡಬೇಕು ಅಂದ್ಬಿಟ್ಟು ನಾವೇನು ಪಣ ತೊಟ್ಟಿದ್ದೇವೆ, ಅದಕ್ಕೆ
ಸ್ವಲ್ಪ ಮಟ್ಟಿಗೆ ಫಲಶ್ರುತಿ ಕಾಣ್ತಾ ಇದೆ. ಆದರೆ ಇದು ನಿರಂತರವಾಗಿರಬೇಕು. ಇದೇ ನಾನು ಸಂಪೂರ್ಣವಾಗಿ ಮುಗಿದೋಗಿದೆ ಅಂತ ನಾನು ಹೇಳೋದೇ ಇದಿಲ್ಲ. ಸೊ ಕಳೆದ ವರ್ಷ 2023ರಲ್ಲಿ 51 ಕೇಸ್ ಆಗಿತ್ತು. 2024ಅಲ್ಲಿ 53 ಕೇಸ್ ಆಗಿತ್ತು. 2025ರಲ್ಲಿ ಅಂದರೆ ಈ ಒಂದೇ ತಿಂಗಳಲ್ಲಿ 108 ಕೇಸ್ ಆಗಿವೆ. ತಾವು ಕೇಳ್ಬೋದು ಡಬಲ್ ಹೇಗಾಗಿದೆ ಅಂತ. ಹಿಂದೆ ನಾವೇನು ಮಾಡ್ತಾ ಇದ್ವಿ, ಬರೀ ಡ್ರಗ್ ಪೆಡ್ಲರ್ಸಿಗೆ ನಾವು ಕೇಸ್ ಮಾಡ್ತಾ ಇದ್ವಿ. ಆದರೆ ಈ ಸರಿ ನಾವು ಸಮಾಲೋಚನೆ ಮಾಡಿ ಇದು ಹೀಗೆ ಬಿಟ್ಟರೆ ಸರಿ ಆಗೋದಿಲ್ಲ ಅಂದ್ಬಿಟ್ಟು ಕನ್ಸ್ಯೂಮರ್ಸಿಗೂ ಕೂಡ ನಾವು ಮಾಡ್ತಾ ಇದ್ವಿ. ಈಗ ಪ್ರಾಬ್ಲಮ್ ಏನೇ ಆಗ್ತಾ ಇದೆ ಅಂದರೆ, ಈ 108 ಕೇಸ್ಗಳಲ್ಲಿ 113 ಜನರಿಗೆ ನಾವು ಅಕ್ಯೂಸ್ ಮಾಡಿದ್ದೀವಿ. ಟೋಟಲಿ ಒಟ್ಟು 108 ಪ್ರಕರಣದಲ್ಲಿ 2870 ಗ್ರಾಮ್ ಗಾಂಜಾ ಹಾಗೂ 2600 ರೂಪಾಯಿ ನಗದು ಹಣವನ್ನು ನಾವು ಸೀಸ್ ಮಾಡಿದ್ದೇವೆ. ಮೊಬೈಲ್ ಫೋನ್ಸ್ಗಳು ಸಿಕ್ಕಿದೆ, ಆಟೋ, ಕಾರು, ಸೈಕಲ್ಲು ಎಲ್ಲನೂ ವಶಪಡಿಸಿದ್ದೇವೆ ನಾವು. ಬಟ್ ನಮ್ಗೆ ಇನ್ನೂ ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂದರೆ, ಈ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ನಾವೇನು ಹೇಳ್ತೀವಿ, ಅದು ಭಾಳ ಚಿಕ್ಕದಿರುತ್ತೆ. ಅದು ಬರೋದು ಗೊತ್ತಾಗೋದಿಲ್ಲ, ಹೋಗೋದು ಗೊತ್ತಾಗೋದಿಲ್ಲ. ಆದರೂ ಕೂಡ ನಾವು ಕೊರಿಯರ್ ಕಂಪನೀಸಿಗಿರ್ಬೋದು, ಡೆಲಿವರಿ ಮಾಡೋರಿಗಿರ್ಬೋದು, ಇವರಿಗೆಲ್ಲರಿಗೂ ಕೂಡ ನಾವು ತಾಕೀತು ಮಾಡಿದ್ದೀವಿ. ಅನ್ನೋನ್ ಪಾರ್ಸಲ್ಸು, ಸಸ್ಪಿಷಿಯಸ್ ಪಾರ್ಸಲ್ಸ್ ಮೇಲೆ ನೀವು ನಿಗಾ ಇಡಬೇಕು. ನೀವೇನಾದರೂ ಗೊತ್ತಿದ್ದು ನೀವು ಮಾಡ್ತಾ ಇದ್ದರೆ ವಿ ವಿಲ್ ಹ್ಯಾವ್ ಟು ಟೇಕ್ ಆ್ಯಕ್ಷನ್ ಅಂತ ಭಾಳ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಮತ್ತು ನಾವು ಒಟ್ಟು 8,46,000 ಮಾತ್ರೆಗಳನ್ನು ಮತ್ತು 390 ಬಾಟಲ್ಗಳನ್ನು ಹಾಗೂ 2870 ಗ್ರಾಮ್ ಗಾಂಜಾ ಮತ್ತು ಕೆ ಜಿ ಅಲ್ಲ, ಮತ್ತು 2 ಲಕ್ಷ ರೂಪಾಯಿ ಮೌಲ್ಯದ ಗಾಂಜಾ ವಶಪಡಿಸುತ್ತಿದ್ದೆ. ಇದು ಶೆಡ್ಯೂಲ್ H ಡ್ರಗ್ನಲ್ಲಿ ನಾವು ಈಗಾಗಲೇ ನಾವು ಮಾಡಿದ್ದೇವೆ. ಸೊ ಇಟ್ ಈಸ್ ಅ ಕಾನ್ಸ್ಟೆಂಟ್ ಬ್ಯಾಟಲ್. ಇದರಲ್ಲಿ ಇದನ್ನು ಸಂಪೂರ್ಣವಾಗಿ ಡಿಸ್ಟ್ರಾಯ್ ಮಾಡಿದ್ದೇವೆ, ಸುಟ್ಟಾಕಿದ್ದೇವೆ. ಸೊ ಇದನ್ನು ನಾವು ಒಂದು ಮಿಷನ್ ಮೋಡಲ್ಲಿ ಈ ವರ್ಷ ನಾವು ತಗೋತೀವಿ. ಸರ್ಕಾರದ ಕಡೆಯಿಂದನೂ ಜಿಲ್ಲಾ ಮಟ್ಟದಲ್ಲಿ ಒಂದು ಸ್ಟ್ರಾಂಗ್ ಆ್ಯಂಟಿ ಡ್ರಗ್ ಕ್ಯಾಂಪೇನನ್ನು ನಾವು ನಡೆಸ್ತೀವಿ. ಇದು ಬೆಂಗಳೂರಿನಲ್ಲಿ ಇರೋ ಹಾವಳಿ ಅಥವಾ ಮುಂಬೈನಲ್ಲಿ ಇರೋಂಥ ಮೆಟ್ರೋ ಸಿಟೀಸ್ನಲ್ಲಿರುವಂಥ ಹಾವಳಿ ಇಲ್ಲ. ಇದು ಇವಾಗ ನಮ್ಮ ಊರುಗಳಿಗೆ ತಲುಪಿದೆ. ಆನ್ಲೈನ್ ಬೆಟ್ಟಿಂಗು, ಆನ್ಲೈನ್ ಗೇಮಿಂಗು, ಈ ಡ್ರಗ್ಸ್ ಖರೀದಿ, ಮೆಡಿಕಲ್ ಡ್ರಗ್ಸ್ ಖರೀದಿ, ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸನ್ನು ನೀವು ಇಂಟರ್ನೆಟ್ ಮುಖಾಂತರ ಆರ್ಡರ್ ಮಾಡೋದು, ಇದೆಲ್ಲನೂ ಕೂಡ ರ್ಯಾಂಪೆಂಟ್ ಆಗ್ತಾ ಇದೆ. ಇದು ಬರೇ ಬಾಂಬೆ, ಡೆಲ್ಲಿ ಅಂತ ದೊಡ್ಡ ನಗರಕ್ಕೆ ಸೀಮಿತ ಆದಂಥ ವಿಷಯ ಅಲ್ಲ. ಇದು ಈಗ ನಮ್ಮ ಮನೆ ಬಾಗಿಲಿಗೂ ಕೂಡ ಬರ್ತಾ ಇದೆ ಇದು. ಸೊ ಇದರಿಂದ ನಾವು ಒಂದು ಕ್ಯಾಂಪೇನನ್ನು ನಾವು ಬಜೆಟ್ ಆದಮೇಲೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಎಲ್ಲ ನಮ್ಮ ಯುವ ಶಕ್ತಿಗೆ ನಾವೇನು ಒಂದು ಗಾರ್ಡ್ ರೇಲ್ಸನ್ನು ಹಾಕಬೇಕಂತ ಇದ್ದೀವಿ, ಅಥವಾ ನಾವೇನು ಅವರಿಗೆ ಸಂರಕ್ಷಣೆ ಮಾಡಬೇಕಂತ ಇದ್ದೀವಿ ಮಾದಕ ವಸ್ತುಗಳಿಂದ. ಅದಕ್ಕೆ ನಾವು ಒಂದು ನೀಲಿ ನಕ್ಷೆಯನ್ನು ಹಾಕ್ಕೊಂಡು ನಾವು ಮುನ್ನಡಿತೀವಂತ ತಮ್ಗೆ ತಿಳಿಸ್ತಾ ಇದ್ದೀನಿ. ತಾವು ಕೂಡ ಮಾಧ್ಯಮ ಸ್ನೇಹಿತರು, ಯಾಕಂದರೆ ಇದು ಒಂದು ಸಾಮಾಜಿಕ ಕಳಕಳಿ ಇರುವಂಥ ವಿಚಾರ. ತಾವು ಕೂಡ ಇದ್ರ ಬಗ್ಗೆ ಹೆಚ್ಚು ಪ್ರಚಾರ ಕೊಟ್ಟರೆ ಜನರಲ್ಲಿ ಸ್ವಲ್ಪ ನಿಯಂತ್ರಣ ಬರುತ್ತೆ, ಭಯ ಬರುತ್ತೆ. ಮತ್ತು ಈ ಡ್ರಗ್ ಪೆಡ್ಲರ್ಸ್ ಏನಿರ್ತಾರೆ ಅವ್ರಿಗೂ ಕೂಡ ಸ್ವಲ್ಪ ಭಯ ಬರುತ್ತೆ. ಸೊ ಆಮೇಲೆ ಎಲ್ಲನೂ ಇಲ್ಲಿಂದಾನೇ ನಡೀತಾ ಇದೆ ಅಂತಲ್ಲ. ಕೆಲವು ಕೇಸ್ನಲ್ಲಿ ಹೈದರಾಬಾದಿಂದ ಬಂದಿದ್ದಾರೆ, ಕೆಲವು ಕೇಸೇ ಪಕ್ಕದ ಜಿಲ್ಲೆಯಿಂದ ಬಂದಿದ್ದಾರೆ. ನಿಮಗೆ ಗೊತ್ತಿದೆ, ಹಿಂದಿನ ಅವಧಿನಲ್ಲಿ ಬೆಳಗಾವಿ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡಿದರು, ಬಾಂಬೆ ಪೊಲೀಸರು ಬಂದು ಇಲ್ಲಿ ರೇಡ್ ಮಾಡಿದರು. ಅವೆಲ್ಲ ಇಟ್ ಈಸ್ ಬೇರೆ ಜಿಲ್ಲೆ ಇರ್ಬೋದು, ಬೇರೆ ಸ್ಟೇಟಿಂದ ಬಂದು ಇಲ್ಲಿ ಕಾರ್ಯಾಚರಣೆ ನಡೆಸೋದು ದಟ್ ಈಸ್ ನಾಟ್ ಕರೆಕ್ಟ್. ಹಾಗಂದರೆ ಎಲ್ಲೋ ಒಂದು ಕಡೆ ನಮ್ಮ ಕಡೆಯಿಂದನೂ ಲೋಪಗಳು ಆಗ್ತಾ ಇದೆ ಅಂತ. ಸೊ ಹಿಂದಿನ ಸರ್ಕಾರದಲ್ಲಿ ಇವೆಲ್ಲ ನಡೆದಿದೆ. ಆದರೆ ಈಗ ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಸೂಕ್ತವಾದಂಥ ಕ್ರಮ ತಗೊಳ್ಳಿಕ್ಕೆ ಈಗ ಅಲ್ಲಂ ಪ್ರಭು ಅವರು, ಕನೀಸ್ ಫಾತಿಮಾ ಅವರು ಇರ್ಬೋದು, ನಮ್ಮ ಜಗದೇವ್ ಗುತ್ತೇದಾರ್ ಅವರು ಇರ್ಬೋದು,
ನಮ್ಮ ತಿಪ್ಪಣ್ಣಪ್ಪ ಕಮಕ್ನೂರವ್ರು ಇರ್ಬೋದು, ಮೇಯರ್ ಅವ್ರು ಇರ್ಬೋದು, ನಮ್ಮ GDA ಚೇರ್ಮನ್ ಅವ್ರು ಇರ್ಬೋದು, ಇವರೆಲ್ಲರೂ ಕೂಡ ಇದ್ರ ಬಗ್ಗೆ ಬದ್ಧರಾಗಿದ್ದೇವೆ. ಖಂಡಿತವಾಗೂ ನಮ್ಮ ಜಿಲ್ಲೆಯನ್ನು ಈ ಮಾದಕ ವಸ್ತುಗಳ ಮುಕ್ತ ಮಾಡಬೇಕು ಅನ್ನೋದು ಒಂದು ಪ್ರಾಮಾಣಿಕ ಪ್ರಯತ್ನ ನಮ್ಮಿಂದ ಆಗುತ್ತೆ. ಆ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.